ಇಷ್ಟು ಕ್ಯೂಟಾಗಿದ್ದರೆ ಹಾಗಿಡಬೇಕನ್ಸುತ್ತೆ ಅಂತ ಆರಾಧಳು ಕೆನ್ನೆ ಮೇಲೆ ಕೈ ಹಾಕಿ ಸವರ್ತಿರೋ ಅಧಿರಾಜ್ ವರ್ಮ ಜೊತೆ. ಮತ್ತು ನಿನಗೆ ನವ್ಯಾಗ ಮಧ್ಯೆ ನಿಜಕ್ಕೂ ಏನು ನಡೀತು ಅಂತ ಕ್ಯೂರಿಯಸ್ ಆಗಿ ಕೇಳಿದ್ಲ ಆರಾಧ್ಯ. ಇವಾಗ ಈ ಟಾಪಿಕ್ ಯಾಕೆ, ಅದೇ ಕಳೆದು ಹೋದ ಕಾಲ, ತಿಳ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಮತ್ತೊಮ್ಮೆ ಸೆಣದಾಗಿ ಹೇಳ್ತಾ ಮತ್ತೊಮ್ಮೆ ಮುತ್ತಿಡೋದಕ್ಕೆ ಮುಂದಕ್ಕೆ ಬಂದ. ಅಬ್ಬಾ ನಿನಗೆ ನಮಸ್ಕಾರ ಕಣಪ್ಪ ತಂದೆ ಅಂತ ತನ್ನ ಕೈಯನ್ನು ಅಧಿರಾಜ್ ವರ್ಮ ತುಟಿಗೆ ಅಡ್ಡಲಾಗಿಡ್ತಾ, ನಿನ್ನ ಒಂದು ಕ್ವೆಶ್ಚನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ ಅಂತ ಹಾಸೆಯಿಂದ ಕೇಳಿದ್ಲು. ಓಕೆ ಎಂಬಂತೆ ಅಧಿರಾಜ್ ವರ್ಮ ಸನ್ನೆ ಮಾಡ್ತಿದ್ದಂತೆ, ಸಪೋಸ್ ನಾನು ನವ್ಯ ಇಬ್ಬರು ನೀರೊಳಗೆ ಬಿದ್ದು ಹೋದರೆ ಮೊದಲು ಯಾರನ್ನು ಸೇವ್ ಮಾಡ್ತೀಯಾ ಅಂತ ತಿಕ್ಲು ಕ್ವೆಶ್ಚನ್ ಮಾಡಿದ ಆರಾಧ್ಯ ನನ್ನ ಬೇಸರದಿಂದ ನೋಡ್ತಾ. ಹಾಗೆ ಇದ್ದ ಅಧಿರಾಜ್ ವರ್ಮನ ನೋಡಿ ಏನು ಉತ್ತರ ಹೇಳು ಅಂತ ಕೋಪದಿಂದ ಕೇಳಿದ್ಲು. ಜೊತೆಗೆ ತನ್ನ ತುಟಿಗಳ ಮೇಲಿದ್ದ ಆರಾಧಳ ಕೈಯನ್ನು ತೆಗೆದುಬಿಟ್ಟು, ಇಡಿಯಟ್, ಕೈಯನ್ನು ನನ್ನ ಬಾಯಿಗೆ ಅಡ್ಡ ಇಟ್ಟು ಮಾತಾಡಂದ್ರೆ ಹೇಗೆ ಮಾತಾಡೋದು ಅಂತ ಆರಾಧಳ ನೆಕ್ ಮೇಲೆ ಒಂದೇ ಬಾರಿ ಬೈಟ್ ಮಾಡ್ದ. ಅಬ್ಬಾ ದೂರ ಇದು ಆನ್ಸರ್ ಹೇಳಿ, ನಾನು ನಿನ್ನ ಮೇಲೆ ನಿಜಕ್ಕೂ ನಂಬಿಕೆ ಇಲ್ಲ, ಹೇಳಿ ಯಾರನ್ನು ಸೇವ್ ಮಾಡ್ತೀಯಾ ಅಂತ ಗಟ್ಟಿಯಾಗಿದ್ದ ಬಾಯಿಸ್ತಿರುವಂತ ಕೇಳಿದ್ಲು. ನಾನು ಯಾರನ್ನ ಸೇವ್ ಮಾಡ್ತೀನಿ ಅಂದರೆ ಲಾಸ್ಟ್ ಟೈಮ್ ಯಾರನ್ನ ಕಾಪಾಡಿದ್ನೋ ಈ ಬಾರಿ ಅವರನ್ನೇ ಸೇವ್ ಮಾಡ್ತೀನಿ ಅಂತ ತಿಳುವಳಿಕೆಯಿಂದ ಆನ್ಸರ್ ಮಾಡ್ದ ಅಧಿರಾಜ್. ಲಾಸ್ಟ್ ಟೈಮ್ ಅಂದರೆ ಯಾವಾಗ, ಕಿಡ್ನ್ಯಾಪ್ ನಡೆದವಾಗಲ ಯಾರನ್ನ ರಕ್ಷಿಸಿದ್ರಿ ಅಂತ ಆ ಥರದಿಂದ ಕೇಳಿದ್ಲು. ಏನೋ ನನಗೇನು ಗೊತ್ತು, ನನಗೇನು ನೆನಪಿಲ್ಲ ಅಂತ ಅಂದ ಅಧಿರಾಜ್. ಯಾಕೆ ನೆನಪಿಲ್ಲ ಅಂತ ಗೊಂದಲದಿಂದ ನೋಡ್ತಿದ್ದ ಆರಾಧ್ಯ ಜೊತೆ. ಒಂದು ಮೊಂಡು ಹುಡುಗಿ ನನ್ನ ತಲೆ ಮೇಲೆ ಗಟ್ಟಿಯಾಗಿ ಹೊಡೆದಿದ್ರಿಂದ ನನಗೆ ಮರ್ತು ಹೋಗಿದೆ ಅಂತ ಹೇಳ್ದ ಅಧಿರಾಜ್. ಏನು, ನಾನು ಹೊಡೆದ್ರಿಂದಲೇ ನಿನಗೆ ಮರ್ತೋಗೋ ರೋಗ ಬಂದಿದೆಯಾ? ಇದಕ್ಕಿಂತ ಆಶ್ಚರ್ಯ ಈ ಪ್ರಪಂಚದಲ್ಲಿ ನೀನಾದರೂ ಇರುತ್ತಾ ಅಂತ ನೋಡಿದ್ಲು ಆರಾಧ್ಯ. ಇರುತ್ತೆ ಅಂತ ಅನ್ನುತ್ತಾ ಅವಳನ್ನ ಕರ್ಕೊಂಡು ಪ್ಯಾಲೇಸ್ ತಿರುಗಿ ಹೊರಟು ಹೋದ ಅಧಿರಾಜ್. ಪ್ಯಾಲೇಸ್ನೊಳಗೆ ಎಂಟರ್ ಆಗುತ್ತಲೇ ನೇರವಾಗಿ ರೂಮ್ಗೆ ಹೋದ ಆರಾಧ್ಯ ಫ್ರೆಶ್ ಆಗಲು ಡ್ರೆಸ್ಸಿಂಗ್ ರೂಮ್ ಕಡೆ ನೋಡುವಷ್ಟರಲ್ಲಿ ಅಲ್ಲಿ ಎಲ್ಲವೂ ಖಾಲಿಯಾಗಿ ಕಾಣಿಸಿದ್ರಿಂದ ಸರಿ ಆಯಿತು, ಬೇರೆಯವ್ರ ಬಟ್ಟೆಗಳನ್ನೆಲ್ಲ ತೆಗೆಸ್ಬಿಟ್ಟಿದ್ದಾನೆ ಅನ್ನೋ ಮಾತು ವೆರಿ ಗುಡ್. ಆದರೆ ನನ್ನ ಬಟ್ಟೆಗಳು ಕೂಡ ಇಲ್ವಲ್ಲ ಅಂತ ಅಂದ್ಕೊಳ್ತಾ ಕೆಳಗೆ ಹೋಗಿ, ಸಾವಿತ್ರಿ ನನ್ನ ಡ್ರೆಸ್ಸಸ್ ಎಲ್ಲ ಏನಾಗೋದ್ವು ಅಂತ ಕೇಳಿದ್ಲು ಆರಾಧ್ಯ. ನಿಮ್ಮ ವಸ್ತುಗಳೆಲ್ಲ ನನ್ನ ರೂಮ್ನಲ್ಲಿವೆ ಅಂತ ಆನ್ಸರ್ ಮಾಡ್ದ ಅಧಿರಾಜ್. ಅಲ್ಲಿ ಯಾಕಿವೆ ಅಂತ ಕೇಳಿದ ಆರಾಧ್ಯ ಜೊತೆ. ಗಂಡ ಹೆಂಡತಿ ಇಬ್ಬರು ಒಂದೇ ರೂಮ್ನಲ್ಲಿರಬೇಕು ಅಂತ ಹೇಳ್ದ ಅಧಿರಾಜ್. ಅದಕ್ಕೆ ಇನ್ನು 3 months ಟೈಮ್ ಇದೆ ಅಲ್ವಾ ಅಂತ ತಡಬಡಾಯಿಸ್ತಾ ಕಂಗಾಲಾಗಂತಿದ್ದ ಆರಾಧ್ಯಳ ಕಡೆ. ಇನ್ನೊಂದು ಬಾರಿ ನಿನ್ನ ಬಾಯಿಂದ ಆ ಮಾತು ಕೇಳಿಸಿದ್ರೆ 3 ಸೆಕೆಂಡ್ ಕೂಡ ವೆಯ್ಟ್ ಮಾಡಲ್ಲ, ನೀನು ಗೋಳಾಡಿದ್ರು ಬಿಡೋ ಪ್ರಸಂಗನೇ ಇಲ್ಲ, ಅರ್ಥ ಆಗ್ತಿದೆಯಾ ಅಂತ ವಾರ್ನಿಂಗ್ ಕೊಟ್ಟ ಅಧಿರಾಜ್. ಅಬ್ಬಾ ಯಾಕಷ್ಟೊಂದು ಕೋಪ, ಏನು ಉದ್ದೇಶದಿಂದ ಅಂತ ಕೇಳಿದೆ ಬಿಡು ಅಂತ ಮೂತು ತಿರುಗಿಸಿದ್ಲು. ಹಾಗಿದ್ರೆ ಇವಾಗಲೇ ಜಸ್ಟ್ ಗಂಡ ಹೆಂಡತಿಯಿಂದ ಕಂಪ್ಲೀಟ್ ಗಂಡ ಹೆಂಡತಿಯಾಗಿ ಚೇಂಜ್ ಆಗಿ ಹೋಗೋಣ ಅಂತ ಟೀಸಿಂಗ್ ವಾಯ್ಸ್ನಲ್ಲಿ ಮುಂದಕ್ಕೆ ಬಂದ ಅಧಿರಾಜ್. ಬೇಡ ನಂಗೆ ತುಂಬ ಇನ್ನೂ ಜೀವನ ಇದೆ ಅನ್ನುತ್ತಾ ಕಂಗಾಲಾಗಿ ವಾಶ್ರೂಮ್ಗೆ ಓಡಿ ಹೋದ್ಲು. ಸ್ವಲ್ಪ ಸಮಯಕ್ಕೆ ಹೊರಗಡೆ ಬಂದ ಅವಳಿಗೆ ಹರಿದ ಪ್ಯಾಂಟ್ಗಳು ಕಾಣಿಸಿದ್ರಿಂದ ಇವು ಇಲ್ಲಿಗೆ ಹೇಗೆ ಬಂದವು ಅಂತ ಆಶ್ಚರ್ಯದಿಂದ ನೋಡ್ತಿದ್ದೆ ಆರಾಧ್ಯ ಜೊತೆ. ಇನ್ನು ಎಷ್ಟು ಸಮಯ ಈ ಹರಿದ ಬಟ್ಟೆಗಳನ್ನ ನೋಡ್ತೀಯಾ, ಎಷ್ಟು ದುಡ್ಡಿದ್ದು ಏನು ಲಾಭ, ಎಲ್ಲ ಚೀಪ್ ಕ್ವಾಲಿಟಿ ಬಟ್ಟೆಗಳನ್ನ ತೊಗೋತೀಯಾ ಅಂತ ಅಧಿರಾಜ್ ವರ್ಮ ಅಂತಿದ್ದಂತೆ. ಹಲೋ, ನಿನಗಾಕಿ ತರಿಸಿದ ಎಲ್ಲ ಡ್ರೆಸ್ಸಸ್ ಎಲ್ಲ ಫೇಮಸ್ ಬೊಟಿಕ್ನಿಂದ ತಂದಿರೋದು, ಅವುಗಳನ್ನ ಸಿಂಪಲಾಗಿ ಚೀಪ್ ಕ್ವಾಲಿಟಿ ಅಂದರೆ ಹೇಗೆ ಅಂತ ಸೀರಿಯಸ್ ಆಗಿ ಅಂದ ಅಧಿರಾಜ್. ಹೌದಾ, ಅದಕ್ಕೇನ ಮತ್ತೆ 2 ಜಂಪ್ ಮಾಡಿದ್ನೋ ಇಲ್ವೋ ಪಟಾರ್ನ ಹರಿದು ಹೋಯ್ತು ಅಂತ ವ್ಯಂಗ್ಯವಾಗಂದ್ಲು. ಹೌದಾ, ಹೇಗೆ ಜಂಪ್ ಮಾಡಿದ್ಯೋ ಮತ್ತೊಂದು ಬಾರಿ ತೋರಿಸು ಅಂತ ವ್ಯಂಗ್ಯವಾಗಿ ಕೇಳ್ದ ಅಧಿರಾಜ್ ವರ್ಮಗೆ. ಬೆಡ್ ಮೇಲೆ ಸೋಫಾದಿಂದ ತೂಗ್ತಾ ಇಷ್ಟ ಬಂದ ಹಾಗೆ ಎಗರ್ತಾ, ಇಗೋ ಹೀಗೆ ಮಾಡಿದೆ, ಆಮೇಲೆ ಹೀಗೆ ಮಾಡಿದೆ ಅಂತ ಎಗರ್ತಾ ಬಿದ್ದು ಹೋಗೋದಕ್ಕೆ ನೋಡ್ತಿದ್ರೆ ಜಾಗ್ರತೆಯಾಗಿ ಕ್ಯಾಚ್ ಹಿಡಿದು ಸ್ಲೋ ಆಗಿ ಇಳಿಸ್ತಾ. ಸ್ವಲ್ಪ ಇದ್ದಿದ್ರೆ ನಡು ಮುರಿತಿತ್ತು, ನೋಡ್ಕೋಬೇಕು ತಾನೆ. ಹೀಗೆ ದೂಕಿದ್ರಿಂದ ಪ್ಯಾಂಟ್ ಹರ್ಕೊಂಡು ನನ್ನ ಅಂತೀಯ, ಆದರೂ ಕೋತಿ ಮರಿತರ ಈ ಥರ ಕುಪ್ಪಳಿಸೋದು ಯಾಕೆ ಅಂತ ಸಣ್ಣ ಕೋಪದಿಂದ ನೋಡ್ದ ಅಧಿರಾಜ್. ಅಂದರೆ ನಿಜಕ್ಕೂ ಅದೇನಿಲ್ಲ, ನೀವು ಬೇಕಂತಾನೆ ಅಂತಿದ್ದೀರಿ ಅಂತ ಮುಖ ಬದಲಿಸಿದ್ಲು. ಹಾಗೆ ಅವರಿಬ್ಬರ ಜಗಳದಲ್ಲೇ ಆ ದಿನ ಹಾಗೆ ಕಳೆದು ಹೋಯಿತು. ಮರುದಿನ ಮಾರ್ನಿಂಗ್ ಕಾರ್ ಎಳೆದು ಆಫೀಸ್ನೊಳಗೆ ಎಂಟರ್ ಆಗ್ತಿದ್ದ ಅಧಿರಾಜ್ ವರ್ಮನನ್ನು ಭೇಟಿಯಾಗಲು ಹೋಗ್ತಿದ್ದ ನವ್ಯಾಳನ್ನು ತಡೆದ್ರು ಅವನ ಬಾಡಿ ಗಾರ್ಡ್ಸ್. ನೀನು ಮುಖ ತೋರಿಸೋದಕ್ಕೂ ಕೂಡ ಇಷ್ಟ ಇಲ್ಲ ಅಂತ ನಿನಗೆ ಆಲ್ರೆಡಿ ಹೇಳಿದ್ದೀನಿ ತಾನೇ ಅಂತ ಸೀರಿಯಸ್ ಆಗಂದ ಅಧಿರಾಜ್. ಅದೇ ಯಾಕೆ ನಾನೇನು ತಪ್ಪು ಮಾಡಿದೆ? ಆ ದಿನ ಕಿಡ್ನ್ಯಾಪರ್ಸ್ ಹತ್ರ ನಾನು ನಿನ್ನ ವೈಫ್ ಅಂತ ಹೇಳಿ ನನ್ನ ಸೇವ್ ಮಾಡಿ ಇವಾಗ ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ ಅಂತ ಬೇಸರದಿಂದ ಕೇಳಿದ್ಲು. ನಿನಗೆ ಉತ್ತರ ಹೇಳಬೇಕಾದ ಅಗತ್ಯ ನನಗಿಲ್ಲ ಅಂತ ಮುಖ ತಿರುಗಿಸ್ಕೊಂಡು ಒಳಗಡೆ ಹೊರಟೋದ ಅಧಿರಾಜ್ ವರ್ಮ. ಅಧಿರಾಜ್ ಅಂತ ಹಿಂದಿನಿಂದ ಗಟ್ಟಿಯಾಗರಿಸ್ತಿದ್ದ ನವ್ಯಾಳನ್ನ ಧ್ವನಿಗಳು ಗಾಳಿಯಲ್ಲೇ ಕರಗೋದ್ವು. ಏನು ಮಾಡಲಾಗದೆ ನೆಲದ ಮೇಲೆ ಕೂತು, ಯಾಕೆ ಹೀಗೆ ಮಾಡ್ತಿದ್ಯಾ? ನನ್ನ ವಿಷಯದಲ್ಲಿ ನೀನು ಮಾಡ್ತಿರೋದನ್ನು ನಾನು ಅಕ್ಸೆಪ್ಟ್ ಮಾಡೋದಕ್ಕಾಗ್ತಿಲ್ಲ, ಪ್ಲೀಸ್
ಪ್ಲೀಸ್ ಅಧಿರಾಜ್ ವರ್ಮಾ ಅಂತ ಅಳ್ತಾ ಮಧ್ಯಾಹ್ನ ಲಂಚ್ ಮಾಡಲು ಕೆಳಗೆ ಬಂದು ಆರಾಧ್ಯಳನ್ನು ನೋಡಿ 5 ಮಿನಿಟ್ಸ್ ಮೇಡಮ್ ನಿಮಗೆ ಬಡಿಸ್ತೀನಿ ಅಂತ ಗಡಿಬಿಡಿಯಾಗಿ ಕಿಚನ್ಗೆ ಹೋದ್ಲು ಸಾವಿತ್ರಿ. ಟೇಬಲ್ ಮೇಲಿದ್ದ ಫ್ರೂಟ್ಸ್ ತೊಗೊಂಡು ತಿಂತ ಯಾರನ್ನು ಸೇವ್ ಮಾಡ್ತೀಯಾ ಅಂದರೆ ಮರೆತೋಗದೆ ಮಣ್ಣಿನ ಮುದ್ದೆ ಅಂತ ಎಸ್ಕೇಪ್ ಆದ. ಈ ಸಾವಿತ್ರಿ ಸುಮಿತ್ಗೆ ದೊಡ್ಡದಾಗಿ ತಿಳಿಯೋ ಚಾನ್ಸ್ ಇಲ್ಲ, ಇನ್ಯಾರನ್ನು ಕೇಳಬೇಕಪ್ಪ ಅಂತ ಆಲೋಚಿಸಿದ ಆರಾಧ್ಯಗೆ ದಾಸ್ ನೆನಪಾದ. ಹೌದು, ಯಾವಾಗ ನೋಡಿದ್ರು ಅಧಿರಾಜ್ ವರ್ಮಾ ಹಿಂದೆ ಬಾಲ ಅಲ್ಲಾಡ್ತಿರ್ತಾನಲ್ಲ, ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸರಿಯಾದ ಟೈಮ್ ನೋಡಿ ಕೇಳಬೇಕಂತ ತನ್ನಲ್ಲಿ ತಾನು ಮಾತಾಡ್ಕೊಳ್ತಿದ್ದ ಆರಾಧ್ಯಳ ಕಡೆ ವಿಚಿತ್ರವಾಗಿ ನೋಡಿದ್ಲು ಸಾವಿತ್ರಿ. ಏನು ಹಾಗೆ ನೋಡ್ತಿದ್ಯಾ ಅಂತ ಕೇಳಿದ್ಲು. ಏನಿಲ್ಲ ಮೇಡಮ್ ಅಂತ ಲಂಚ್ ಸರ್ವ್ ಮಾಡಿದ್ಲು ಸಾವಿತ್ರಿ. ಆರಾಧ್ಯ ಆ ದಿನ ರಾತ್ರಿ ಬೆಡ್ ಮೇಲೆ ಕೂತು ಅಧಿರಾಜ್ ವರ್ಮಾ ಹೊಸದಾಗಿ ಕೊಟ್ಟ ಮೊಬೈಲ್ನಲ್ಲಿ ಗೇಮ್ಸ್ ಆಡ್ತಾ ಎಂಜಾಯ್ ಮಾಡ್ತಿದ್ರೆ ಅಧಿರಾಜ್ ಮಾತ್ರ ಅವನು ವರ್ಕ್ ಮಾಡ್ತಾ ಬ್ಯುಸಿಯಾಗಿದ್ದ. ಅದೇ ಟೈಮ್ ಅಂದ್ಕೊಂಡು ನೆಮ್ಮದಿಯಾಗಿ ಬೆಕ್ಕಿನ ಥರ ನಡ್ಕೊಳ್ತಾ ಕೆಳಗಿರೋ ದಾಸ್ ಹತ್ರ ಹೋದ್ಲು. ಅವಳನ್ನ ನೋಡಿ ಈ ಟೈಮ್ನಲ್ಲಿ ಬಂದಿದ್ದೀರಾ ಮೇಡಮ್ ಅಂತ ಆಶ್ಚರ್ಯದಿಂದ ಕೇಳ್ತಾ ಇದ್ದು ನಿಂತ ದಾಸ್. ನಾನು ನಿನ್ನ ಒಂದು ವಿಷಯ ಕೇಳೋದಕ್ಕೆ ಬಂದೆ ಅಂತ ಹೇಳಿದ ಆರಾಧ್ಯಳನ್ನು ಆಶ್ಚರ್ಯದಿಂದ ನೋಡ್ತಾ ಯಾವುದ್ರ ಬಗ್ಗೆ ಮೇಡಮ್ ಅಂತ ಅನುಮಾನದಿಂದ ಕೇಳ್ದ. ನಾನು ಕಿಡ್ನ್ಯಾಪ್ ಆದ ದಿನ ಅಧಿರಾಜ್ ವರ್ಮಾ ಅವರು ಫಸ್ಟ್ ಯಾರನ್ನು ಸೇವ್ ಮಾಡಿದ್ರು, ಫಸ್ಟ್ ನವ್ಯಾಳನ್ನ ನನ್ನನ್ನು ಅಂತ ಕ್ಯೂರಿಯಸ್ ಆಗಿ ಕೇಳಿದ್ಲು. ಈ ವಿಷಯ ನಿಮಗೆ ನಿಜವಾಗಿಯೂ ತಿಳಿಯಲ್ವಾ ಅಂತ ಆಶ್ಚರ್ಯದಿಂದ ನೋಡ್ದ. ತಿಳಿದ್ರೆ ನಿನ್ನ ಹುಡ್ಕೊಂಡು ಯಾಕೆ ಬರ್ತೀನಪ್ಪ ಅಂತ ಕಿರಿಕಿರಿಯಿಂದ ಅಂದ್ಲು ಆರಾಧ್ಯ. ಸಾರಿ ಮೇಡಮ್, ಈ ಕ್ವೆಶ್ಚನ್ ನೀವು ಅಧಿರಾಜ್ ವರ್ಮಾ ಸರ್ ನನ್ನ ಕೇಳಿದ್ರೆ ಚೆನ್ನಾಗಿರುತ್ತೆ ಮೇಡಮ್ ಅಂತ ವಿನಯದಿಂದ ಆನ್ಸರ್ ನೀಡ್ದ ದಾಸ್. ಅಧಿರಾಜ್ ವರ್ಮಾ ತುಂಬ ಬ್ಯುಸಿಯಾಗಿದ್ದಾನೆ, ಇಂಥ ಕ್ವೆಶ್ಚನ್ ಕೇಳಿ ಮರಳಿ ಅವರ ವರ್ಕ್ ಡಿಸ್ಟರ್ಬ್ ಮಾಡೋದು ಅಗತ್ಯನಾ, ಹೇಳ್ಬೋದು ತಾನೆ ಅಂತ ಆರಾಧ್ಯ ಕೇಳ್ತಿರುವಾಗಲೇ ರೂಮ್ ಡೋರ್ ಓಪನ್ ಮಾಡ್ಕೊಂಡು ಹೊರಗೆ ಬಂದ ಅಧಿರಾಜ್ ವರ್ಮಾ. ಬಂದ್ಬಿಟ್ಟ ಡೆವಿಲ್, ಈಗೀಗಪ್ಪ ಕೇಳೋದು ಇವನು ಹೇಳೋದು ಅಂತ ತನ್ನಲ್ಲಿ ತಾನು ಅಂದ್ಕೊಳ್ತಾ ಮುಖ ಬದಲಿಸಿ ರೂಮ್ನೊಳಗೆ ಹೊರಟು ಹೋದ್ಲು. ಹೋಗ್ತಿದ್ದವಳನ್ನ ಹ್ಯಾಂಡ್ಸ್ ಫೋಲ್ಡ್ ಮಾಡ್ಕೊಂಡು ಒಂದು ಕನ್ನಿಂಗ್ ಸ್ಮೈಲ್ನೊಂದಿಗೆ ನೋಡ್ತಿದ್ದ. ಮರುದಿನ ವರ್ಮಾ ಮ್ಯಾನ್ಷನ್ನಲ್ಲಿ ಗಿಡಗಳ ಹತ್ರ ನೀರು ಹಾಕ್ತಿದ್ದ ಶ್ರಾವಣಿನ ಹತ್ರ ಅವಳು ಕೆಲಸದವಳು ಗಂಗಾ ಬಂದು, ಮೇಡಮ್ ನೀವು ಭೇಟಿ ಆಗೋದಕ್ಕೆ ಯಾರೋ ಲೇಡಿ ಬಂದಿದ್ದಾರೆ, ಒಳಗಡೆ ಕಳಿಸೋದಕ್ಕೆ ಗಾರ್ಡ್ಸ್ ಕೇಳಬೇಕಾ ಅಂತ ಕೇಳಿದ್ಲು. ಯಾರಾ ಲೇಡಿ ಅಂತ ಕ್ವೆಶ್ಚನ್ ಮಾರ್ಕ್ ಫೇಸ್ ಇಟ್ಕೊಂಡು ಗಂಗಾ ಕಡೆ ನೋಡವಳಿಗೆ ಅವರ ಹೆಸರು ನವ್ಯಾ ಅಂತ ಹೇಳಿದ್ರಿಂದ ಶ್ರಾವಣಿ ಕಣ್ಣುಗಳು ದೊಡ್ಡದಾದವು. ಇಷ್ಟು ಸಡನ್ನಾಗಿ ಅವಳು ಯಾಕೆ ಬಂದ್ಲು, ನನ್ನ ಜೊತೆ ಅವಳಿಗೇನು ಕೆಲಸ ಇದೆ, ಬಹುಶಃ ಅಧಿರಾಜ್ ವರ್ಮಾ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿರುವಂತ ಕಾಣುತ್ತೆ ಅಂತ ಆಲೋಚಿಸ್ತಿದ್ದ ಶ್ರಾವಣಿ ಜೊತೆ ಏನು ಮಾಡಲಿ ಮೇಡಮ್ ಅಂತ ಕೇಳಿದ್ಲು ಮರಳಿ ಗಂಗಾ. ಸರಿ ಓಕೆ, ಒಳಗಡೆ ಕಳಿಸೋದಕ್ಕೆ ಹೇಳು, ಹಾಗೆ ನಾನು ಬರೋವರೆಗೂ ವೆಯ್ಟ್ ಮಾಡೋದಕ್ಕೆ ಹೇಳು, ಟೀ ಅಥವಾ ಕಾಫಿ ಕೊಡು ಅಂತ ಹೇಳಿದ್ಲು ಶ್ರಾವಣಿ. ಗಂಗಾ ಒಳಗಡೆ ಹೋದ ನಂತರ ಉಳಿದ ಗಿಡಗಳಿಗೂ ನೀರು ಹಾಕಿಬಿಟ್ಟು ಇನ್ನಷ್ಟು ಸಮಯ ಅಲ್ಲೇ ಸ್ಪೆಂಡ್ ಮಾಡಿ ನಿಧಾನವಾಗಿ ಒಳಗಡೆ ಹೋದ್ಲು. ಅಲ್ಲಿವರೆಗೂ ಅಸಹನೆಯಿಂದ ಸ್ಪೆಂಡ್ ಮಾಡಿದ ನವ್ಯ ಒಳಗಡೆ ಬರ್ತಿದ್ದ ಶ್ರಾವಣಿಯನ್ನು ನೋಡಿ ಮುಖಕ್ಕೆ ಪ್ಲಾಸ್ಟಿಕ್ ನಗು ಅಂಟಿಸ್ಕೊಂಡು ಹಾಯ್ ಹೇಗಿದೆಯಾ ಅಂತ ಹಲ್ಲಿ ಕಿರೀತ ಹಗ್ ಮಾಡಿಕೊಂಡ್ಳು. ನಾನು ಚೆನ್ನಾಗಿದ್ದೀನಿ, ನೀನೇನು ಸಡನ್ನಾಗಿ ನನ್ನ ಹುಡ್ಕೊಂಡು ಬಂದೆ ಅಂತ ಆಶ್ಚರ್ಯ ನಟಿಸ್ತಾ ಕೇಳಿದ್ಲು. ಈ ಮಧ್ಯೆ ಸಿಟಿಯೊಳಗೆ ಬಂದೆ, ನಿನ್ನ ಒಂದು ಬಾರಿ ಭೇಟಿಯಾದ ಹಾಗಿರುತ್ತೆ ಅಂತ ಹೀಗೆ ಬಂದೆ, ನಿನ್ನ ಹೆಲ್ತ್ ಹೇಗಿದೆ ಅಂತ ಕೇಳಿದ್ಲು ನವ್ಯ. ಪರವಾಗಿಲ್ಲ, ಒಂದಿನ ಲೆಕ್ಕಿಸ್ಕೊಳ್ತಿದ್ರೆ ಸಾಕು, ಯಾವುದೋ ಒಂದು ದಿನ ಪ್ರಾಬ್ಲಮ್ ಬರುತ್ತೆ, ಆದರೆ ತಪ್ಪಲ್ಲ ತಾನೇ ಅಂತ ಒಣದಾಗಿ ನಕ್ಕದ್ಲು ಶ್ರಾವಣಿ. ಏನೇ ಆದರೂ ನೀನು ಸ್ವಲ್ಪ ಜಾಗ್ರತೆ ವಹಿಸಬೇಕು, ನಿಜಕ್ಕೂ ನಿನ್ನ ಬಾಡಿ ತುಂಬ ಡೆಲಿಕೇಟ್ ಅಲ್ವಾ ಅಂತ ಹೇಳ್ತಾ ಒಂದೇ ಬಾರಿಗೆ ಸೈಲೆಂಟ್ ಆದ್ಲು ನವ್ಯ. ಯಾವುದರ ಬಗ್ಗೆ ಆಲೋಚಿಸ್ತಿದ್ದಾಳೆ ಅಂತ ಅಂದಾಜು ಮಾಡ್ತಾ ಏನೂ ತಿಳಿಯದಂತೆ ಯಾಕೆ ಹಾಗಿದೆಯಾ ಅಂತ ಕೇಳಿದ್ಲು ಶ್ರಾವಣಿ. ಅಧಿರಾಜ್ ವರ್ಮಾಗೆ ಮದುವೆ ಆಗಿದೆ ಅಂತ ತಿಳಿದಿದ್ದರೆ ನೀನು ನಿಜಕ್ಕೂ ತಿರುಗಿ ಬರ್ತಾನೇ ಇರಲಿಲ್ಲ. ಇವಾಗ ನನ್ನ ಮನಸ್ಸಲ್ಲಿ ಅವನೇ ಇದ್ದಾನೆ, ದೂರ ಇದ್ರೂ ನಿಜಕ್ಕೂ ಮರೆಯೋದಕ್ಕಾಗ್ತಿಲ್ಲ. ಎಷ್ಟೋ ಆಸೆಯಿಂದ ಅವನಿಗಾಗಿ ಬಂದರೆ ಈ ವಿಷಯ ತಿಳಿಯಿತು, ನಂಗೆ ಸ್ವಲ್ಪ ಮುಂಚೆ ತಿಳಿದಿದ್ದರೆ ನನ್ನ ಜೀವನವನ್ನು ಕಳ್ಕೊಳ್ತಿರ್ಲಿಲ್ಲ ಅಂತ ಕಣ್ಣೀರು ಒರೆಸ್ಕೊಳ್ತಾ ಹೇಳಿದ್ಲು ನವ್ಯ. ಮತ್ತಿವಾಗ ಅಷ್ಟು ಪ್ರೀತಿ ಇಟ್ಕೊಂಡು ನೋಡಿ ಆಗಿಬಿಟ್ಟು ಹೊಟ್ಟೋದೆ. ನಿಜಕ್ಕೂ ಅಧಿರಾಜ್ ವರ್ಮಾ ನನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಿದ್ದ, ಎಂದಿಗಾದರೂ ನೀವಿಬ್ಬರೇ ಮದುವೆ ಆಗ್ತೀರಿ ಅಂತ ಅಂದ್ಕೊಂಡಿದ್ದೆ, ಆದರೆ ಇದ್ದಕ್ಕಿದ್ದಂತೆ ನೀನು ಹೊರಟು ಹೋಗೋದು ತುಂಬ ಆಶ್ಚರ್ಯ ಅನ್ನಿಸ್ತು, ಯಾಕಾಗಿ ಮಾಡಿದೆ ಅಂತ ಕ್ಯೂರಿಯಸ್ ಆಗಿ ಕೇಳಿದ್ಲು. ಫಸ್ಟ್ನಿಂದ ನವ್ಯಾಳ ಬಿಹೇವಿಯರ್ ಶ್ರಾವಣಿಗೆ ನಿಜಕ್ಕೂ ಇಷ್ಟ ಆಗ್ತಿರಲಿಲ್ಲ. ಅಧಿರಾಜ್ ವರ್ಮನನ್ನು ಅಡ್ಡ ಇಟ್ಕೊಂಡು ಇಷ್ಟ ಬಂದಾಗಿರ್ತಿದ್ಲು. ಇವತ್ತೆಲ್ಲವನ್ನ ಕಳ್ಕೊಂಡು ತನ್ನ ಕಣ್ಣೆದುರು ಇದ್ದರೆ ಮನಸ್ಸಿನಲ್ಲಿ ಯಾವುದೋ ತಿಳಿಯದ ಆನಂದ. ಬಹುಶಃ ಅಧಿರಾಜ್ ವರ್ಮಾ ಸಹನೆ ನಾಶವಾಗಿ ಹೋಗುವಂತೆ ಏನೋ ಮಾಡಿರ್ತೇನೆ, ಅದಕ್ಕೆ ನಮ್ಮಿಬ್ಬರ ಮಧ್ಯೆ ದೂರ ಹೆಚ್ಚಾಗ್ತಾ ಬಂತು. ಆದರೆ ಇವಾಗ ಅವನ ಮನಸ್ಸಲ್ಲಿ ನಾನೇ ಇದ್ದೀನಿ, ಅದಕ್ಕೆ ನನ್ನಂತೆ ಇರೋ ಹುಡುಗಿಯನ್ನು ಮದುವೆ ಆಗಿದ್ದಾನೆ ಅಂತ ಹೇಳಿದ್ಲು ನವ್ಯ. ಅಂದರೆ ಇವಾಗ ನೀನು ತಿರುಗಿ ಬಂದಿದ್ಯಾ, ಆದ್ದರಿಂದ ಇವಾಗ ನಿನ್ನ ಅಕ್ಸೆಪ್ಟ್ ಮಾಡ್ತಾನೆ ಅಂತ ಅಂದ್ಕೊಳ್ತೀಯಾ ಅಂತ ಕೇಳಿದ ಶ್ರಾವಣಿ ಜೊತೆ
ನನಗೆ ಹಾಗೆ ಅನಿಸುತ್ತೆ, ಈ ಮಧ್ಯೆ ಆರಾಧ್ಯಳನ್ನು ನನ್ನನ್ನು ಕಿಡ್ನ್ಯಾಪ್ ಮಾಡಿದಾಗ ಕೂಡ ಅವನೇ ಬಂದು ನನ್ನ ಸೇವ್ ಮಾಡ್ದ. ಆ ಆರಾಧ್ಯಳನ ಕಷ್ಟ ನೋಡೋದು ಕೂಡ ನೋಡಲಿಲ್ಲ. ಇಲ್ಲೇ ಅರ್ಥ ಆಗುತ್ತೆ ತಾನೇ ನಾನು ಅವನಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅಂತ ತನಗೆ ಅನುಕೂಲವಾಗಿ ಹೇಳ್ಕೊಂಡ್ಲು ನವ್ಯ. ಇಷ್ಟೆಲ್ಲ ನಡೆದಿದ್ಯಾ? ನಿಜಕ್ಕೂ ನನಗೆ ಈ ವಿಷಯ ತಿಳಿಲೇ ಇಲ್ವಲ್ಲ. ಸಾರಿ ಅಂತ ಲೈಟಾಗಿ ಮಾತಾಡಿದ್ಲು ಶ್ರಾವಣಿ. ಇಷ್ಟಕ್ಕೂ ಆರಾಧ್ಯಳ ಬ್ಯಾಕ್ಗ್ರೌಂಡ್ ಏನು, ಅವಳು ಅಧಿರಾಜ್ ವರ್ಮನ ಹೇಗೆ ಬುಟ್ಟಿಗೆ ಹಾಕೊಂಡಿದ್ದಾಳೋ ಅರ್ಥ ಆಗ್ತಿಲ್ಲ ಅಂತ ಅಸಹನೆಯಿಂದ ಅಂದ್ಲು ನವ್ಯ. ನನಗೆ ತಿಳಿದ ಮಟ್ಟಿಗೆ ಬ್ಯಾಕ್ಗ್ರೌಂಡ್ ತುಂಬ ಸಿಂಪಲ್ ನಾರ್ಮಲ್ ಹುಡುಗಿ. ಆದರೂ ಕೂಡ ಅಧಿರಾಜ್ ವರ್ಮನ ಅಟ್ರ್ಯಾಕ್ಟ್ ಮಾಡೋದು ಯಾರ ಥರನೂ ಅಲ್ಲ. ತಾನು ಬೇಕು ಅಂತ ಅಂದ್ಕೊಂಡ್ರೇ ಯಾರಾದರೂ ಅವನ ಜೀವನದಲ್ಲಿ ಇರ್ತಾರೆ ಅಂತ ವಾಸ್ತವವನ್ನು ನೆನಪು ಮಾಡಿದ್ಲು ಶ್ರಾವಣಿ. ನಿಜ ಅಂತ ಸೈಲೆಂಟ್ ಆದ್ಲು ನವ್ಯ. ನೀನು ಅಧಿರಾಜ್ ವರ್ಮನನ್ನು ನಿಜವಾಗಿಯೂ ಪ್ರೀತಿಸಿದ್ರೆ ಅವನ ಜೊತೆ ಚೆನ್ನಾಗಿರು. ನೀನು ಬಿಹೇವಿಯರಿಂದ ಅಟ್ರ್ಯಾಕ್ಟ್ ಮಾಡು. ನಿನ್ನಲ್ಲಿ ಸಿನ್ಸಿಯಾರಿಟಿ ಕಾಣಿಸಿದ್ರೆ ಅವನೇ ನಿನ್ನ ಹತ್ರ ಬರ್ತಾನೆ ಅಂತ ಹೇಳಿದ್ಲು ಶ್ರಾವಣಿ. ಹೌದೌದು, ಏನೇ ಆದರೂ ನಾನು ಅಧಿರಾಜ್ ವರ್ಮನನ್ನು ಯಾವತ್ತಿಗೂ ಬಿಟ್ಕೊಡಲ್ಲ. ನನಗೆ ಸಿಗೋವರೆಗೂ ಟ್ರೈ ಮಾಡ್ತಾನೇ ಇರ್ತೀನಿ ಅಂತ ಹೇಳಿದ್ಲು ನವ್ಯ. ಇದು ತಾನೇ ನನಗೆ ಬೇಕಾಗಿದ್ದು. ನಿಜಕ್ಕೂ ಇಂಥ ಸ್ವಾರ್ಥಿ ಇಷ್ಟು ವರ್ಷಗಳು ಅಧಿರಾಜ್ ವರ್ಮ ಪಕ್ಕದಲ್ಲಿ ಹೇಗಿದ್ಲೋ ಅರ್ಥ ಆಗ್ತಿಲ್ಲ ಅಂತ ಮನಸ್ಸಲ್ಲಿ ನಕ್ಕದ್ಲು ಶ್ರಾವಣಿ. ರೂಮ್ನಲ್ಲಿ ಕೂತು ವರ್ಕ್ ಮಾಡ್ಕೊಳ್ತಿದ್ದ ಆರಾಧ್ಯಳಿಗೆ ತನ್ನ ರೂಮ್ನಲ್ಲಿ ಇನ್ನೂ ಅಧಿರಾಜ್ ವರ್ಮ ಕಾಣಿಸಿದ ಕಾರಣ ಅಮ್ಮಯ್ಯ ಡೆವಿಲ್ ಹೊರಗೆ ಹೋದಾಗಿದ್ದಾನೆ, ನಾನು ಹೋಗಿ ಫೋನ್ ತಂದುಕೊಂಡ್ರೆ ಸರಿ ಅಂದ್ಕೊಳ್ತಾ ಚಾರ್ಜಿಂಗ್ನಲ್ಲಿದ್ದ ಫೋನ್ ತಂದು ಗೇಮ್ ಆಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ಲು. ಸ್ವಲ್ಪ ಸಮಯಕ್ಕೆ ರೂಮ್ನಲ್ಲಿ ಯಾರೋ ಬರ್ತಿರೋ ಸತ್ತು ಕೇಳಿಸಿದ್ರಿಂದ ಮೊಬೈಲ್ ಮುಚ್ಚಿಟ್ಕೊಂಡು ಓದ್ತಿರುವಂತೆ ಆ್ಯಕ್ಟ್ ಮಾಡಿದ್ಲು ಆರಾಧ್ಯ. ಆಗಲೇ ಒಳಗಡೆ ಬಂದು ಅಧಿರಾಜ್ ವರ್ಮ ನೇರವಾಗಿ ಆರಾಧ್ಯ ಹತ್ರ ಹೋಗಿ ಏನು ಮಾಡ್ತಿದ್ಯಾ ಅಂತ ಸೀರಿಯಸ್ ಆಗಿ ಕೇಳ್ದ. ಕಾಣಿಸ್ತಿಲ್ವಾ, ಓದ್ಕೊಳ್ತಿದ್ದೀನಿ ಅಂತ ಸೀರಿಯಸ್ ಮುಖವನ್ನು ಬುಕ್ನಲ್ಲಿಟ್ಟು ಅಧಿರಾಜ್ ವರ್ಮ ಕಡೆ ಕಳ್ಳ ನೋಟ ನೋಡ್ತಿದ್ದ ಆರಾಧ್ಯ ಜೊತೆ ಕಂಪ್ಲೀಟ್ ಆಗಿ ಹೋದ ನಂತರ ನಾನು ಚೆಕ್ ಮಾಡ್ತೀನಿ, ಇನ್ನೊಂದು 10 ನಿಮಿಷ ಅಷ್ಟೇ ತಾನೇ ಅಂತ ಸಿಂಪಲ್ ಆಗಂದ ಅಧಿರಾಜ್. ಓ ದೇವ್ರೇ, ಅರ್ಜೆಂಟಾಗಿ ಟಾಪಿಕ್ ಡೈವರ್ಟ್ ಮಾಡ್ಬೇಕು ಅಂದ್ಕೊಳ್ತಾ ಲಾಸ್ಟ್ ಟೈಮ್ ನನ್ನ ಕಿಡ್ನ್ಯಾಪ್ ಮಾಡಿದ್ದು ಯಾರು ಅಧಿರಾಜ್ ವರ್ಮ ಅಂತ ಕೇಳಿದ್ಲು. ದುಡ್ಡಿಗಾಗಿ ಕಿಡ್ನ್ಯಾಪ್ ಮಾಡುವವರು ಅವರ ಮೇನ್ ಟಾರ್ಗೆಟ್ ರಿಚ್ ಪೀಪಲ್ ಅಂತ ಹೇಳಿ ಇವನು ಮೋಕ್ಷದಾಗ ಒಪ್ಪಿಸಿದ 3ರಲ್ಲಿ ಒಬ್ಬನು. ಇದೆಲ್ಲ ಮಾಡಿದ್ದು ಅವನೇ. ನನಗೆ ತಿಳಿದಂತೆ ಗೇಮ್ ಆಡ್ತಿದ್ಯಾ, ಇದೇ ನನ್ನ ಕೈಯಲ್ಲಿ ಅಂತ ಕೋಪದಿಂದ ಅಂದ್ಕೊಂಡ ಅಧಿರಾಜ್ ಮನಸ್ಸಿನಲ್ಲೇ. ಇಷ್ಟೆಲ್ಲ ಆರಾಧ್ಯ ಮೊಬೈಲ್ಗೆ ಮೆಸೇಜ್ ಸೌಂಡ್ ಬಂದಿದ್ದರಿಂದ ಅಲರ್ಟ್ ಆದ ಅಧಿರಾಜ್ ಅವಳ ಕಡೆ ಸೀರಿಯಸ್ ಆಗಿ ನೋಡ್ತಾ, ಓದ್ಕೊ ಅಂತ ಹೇಳಿ ಹೊರಗೆ ಹೋದರೆ ನನಗೆ ತಿಳಿದು ಗೇಮ್ಸ್ ಆಡ್ತೀಯಾ, ಮೊಬೈಲ್ ಎಲ್ಲಿ ಮುಚ್ಚಿಟ್ಟಿದ್ಯಾ, ಹೊರಗೆ ತೆಗೆ ಫಸ್ಟ್, ಇಲ್ದಿದ್ರೆ ನಾನೇ ಹುಡುಕ್ಬೇಕಾಗುತ್ತೆ ಅಂತ ವಾರ್ನಿಂಗ್ ಟೋನಲ್ಲಿ ಅಂದ ಅಧಿರಾಜ್. ನೀನು ಯಾವುದೋ ತೊಂದರೆಲಿ ಬಿದ್ದಾಗಿದೆಯಾ, ನನ್ನ ಹತ್ರ ಮೊಬೈಲ್ ಎಲ್ಲಿದೆ, ಇದು ಓದಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಆರಾಧ್ಯಳ ಕಡೆ ನೇರವಾಗಿ ನೋಡ್ತಾ, ಸರಿ ನಿನಗೆ ಶ್ರಮ ಯಾಕ್ಬಿಡು, ನೀನು ಓದ್ಕೊ ನಾನು ಹುಡುಕ್ತೀನಿ ಅನ್ನುತ್ತಾ ರೂಮೆಲ್ಲ ಹುಡುಕ್ತಾ ಒಂದೇ ಬಾರಿಗೆ ಆರಾಧ್ಯ ಹತ್ರ ಬಂದು ಅವಳ ಡ್ರೆಸ್ನಲ್ಲಿ ಕೈ ಇಟ್ಟ ಅಧಿರಾಜ್. ಅವನಾಗಿ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ ಆರಾಧ್ಯ ಅರ್ಚುತ್ತ, ಏನು ಮಾಡ್ತಿದ್ದೆ ನೀನು, ಆ ಡ್ರೆಸ್ಸಲ್ಲಿ ಯಾಕೆ ಕೈ ಇಟ್ಟೆ ನಿಜಕ್ಕೂ ಅಂತ ಕೇಳ್ತಾ ಒಂದೇ ಬಾರಿ ಕೈಯಲ್ಲಿದ್ದ ಬುಕ್ಕನ್ನು ಎಗರಿಸಿದ್ಲು. ಅದ್ರ ಜೊತೆ ಅದರಲ್ಲಿದ್ದ ಮೊಬೈಲ್ ಕೂಡ ಗಾಳಿ ಎಗರಿ ಕೆಳಗೆ ಬಿದ್ದು ಹೋಗ್ತಿದ್ರೆ ಅಧಿರಾಜ್ ವರ್ಮ ಕ್ಯಾಚ್ ಹಿಡಿದು, ಇದನ್ನೇನಂತಾರೆ ಆರಾಧ್ಯ, ಸೀರಿಯಸ್ ಆಗಿ ಓದ್ತಿದ್ದೆ ಅಲ್ವಾ, ಮತ್ತು ಇದು ನೀನು ಬುಕ್ಸ್ ಒಳಗಡೆ ಹೇಗೆ ಬಂತು ಅಂತೀಯಾ, ಎಗರ್ತಾ ಬಂದ್ಬಿಡ್ತಾ ಅಂತ ಕೇಳ್ದ ಅಧಿರಾಜ್. ನಿಜವಾಗಿಯೂ ನನಗೆ ಗೊತ್ತಿಲ್ಲ ಡೆವಿಲ್ ಅವರೇ ಅನ್ನುತ್ತಾ ತಲೆ ಮೇಲೆ ಕೈ ಇಟ್ಕೊಂಡು ಕಣ್ಣು ಮಿಟುಕಿಸ್ತಾ ಅಮಾಯಕವಾಗಿ ಅವನ ಕಡೆ ನೋಡಿದ್ಲು. ಸರಿ, ನನಗೆ ಸ್ವಲ್ಪ ಕಿರಿಕಿರಿ ಆಗಿದೆ, ನಾನು ಸ್ನಾನ ಮಾಡಿಬಿಡ್ತೀನಿ ಅಂತ ಅಲ್ಲಿಂದ ಫಾಸ್ಟಾಗಿ ವಾಶ್ರೂಮ್ ಹೋದ್ಲು ಆರಾಧ್ಯ. ಒಳಗಡೆ ಹೋಗಿ ಜಾಗ್ರತೆಯಾಗಿ ಡೋರ್ ಬೋಲ್ಟ್ ಹಾಕಿ ದಡದಡ ಅಂತಿದ್ದ ಹೃದಯದೊಂದಿಗೆ ಬಟ್ಟೆಗಳನ್ನ ಕೂಡ ಬಿಚ್ಚಿದೆ ಬಾತ್ರೂಮ್ನಲ್ಲಿ ಕೂತು. ಅಮ್ಮೋ, ಈ ಡೆವಿಲೇನ ಮೋಸ ಮಾಡೋದಷ್ಟು ಈಸಿ ಅಲ್ಲ. ಇವಾಗ ನೋಡಿದ್ರು ಟ್ಯೂಷನ್ ಟೀಚರ್ ಥರ ಓದ್ತಿದ್ರೆ ಕಾವಲಿ ಕೂತ್ಕೊಳ್ತಾನೆ, ಚಿಕ್ಕ ಮಕ್ಕಳನ್ನ ಎದುರಿಸಿ ಮರಳಿ ವರ್ಕ್ ಮಾಡಿಸ್ತಾನೆ. ಇನ್ನಷ್ಟು ಸಮಯ ಅಲ್ಲೇ ಇದ್ದಿದ್ರೆ ಮೊಬೈಲ್ ಸರ್ಚಿಂಗ್ ಅಂತ ನೆಕ್ ಮೇಲೆ ಹಾಕಿದ ಕೈಯನ್ನು ಇಲ್ಲಿ ಹಾಕ್ತಿದ್ನೋ ಏನೋ. ಆದರೂ ಆರಾಧ್ಯ ಈಸಿಯಾಗಿ ಮಾನ್ಸ್ಟರ್ನಿಂದ ಎಸ್ಕೇಪ್ ಆಗಿ ಬಂದುಬಿಟ್ಟೆ, ಗ್ರೇಟ್ ನೀನು ಅಂತ ತನ್ನನ್ನು ತಾನು ಮೆಚ್ಕೊಂಡು ಆರಾಧ್ಯ ತನ್ನ ಎದುರು ಬಂದು ಆಕಾರವನ್ನು ನೋಡಿ ಬಾಯಿ ತೆರೆದ್ಲು. ನಾನು ಕೂಡ ಅಪ್ರಿಷಿಯೇಟ್ ಮಾಡಲಾ ಅನ್ನುತ್ತಾ ಬಾತ್ರೂಮ್ನೊಳಗೆ ಬಂದು ಆರಾಧ್ಯಳನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡ ಅಧಿರಾಜ್. ಅವನ್ನ ಒಂದೇ ಬಾರಿ ತಳ್ಳಿದ್ಲು. ನಿಜಕ್ಕೂ ಡೋರ್ ಲಾಕ್ ಮಾಡಿದ್ದೆ ತಾನೇ, ನೀನು ಹೇಗೆ ಬಂದೆ ಒಳಗಡೆ ಅಂತ ಗೊಂದಲದಿಂದ ಕೇಳಿದ್ಲು. ಈ ಡೋರ್ಸ್ಗೆ ಎಲೆಕ್ಟ್ರಿಕ್ ಸೆನ್ಸರ್ ಇವೆ, ನಾನು ಈಸಿಯಾಗಿ ಬರಬಲ್ಲೆ ಅಂತ ಪೊಗರಾಗಿ ಹೇಳ್ದ. ಹಾಂ, ಇದು ತೊಂದರೆ, ನಾನು ಒಪ್ಪಲ್ಲ ನಿಜಕ್ಕೂ, ನಾನು ಸ್ನಾನ ಮಾಡಿ ಬರ್ತೀನಿ ಫಸ್ಟ್, ನಿಜಕ್ಕೂ ನೀನು ಹೊರಗೆ ಹೋಗು ಅಂತ ಮುಖ ಬದಲಿಸಿ ಹೇಳ್ತಿದ್ದ ಆರಾಧ್ಯಳ ಕಡೆ. ನಮ್ಮಿಬ್ಬರು ಸೇರಿ ಸ್ನಾನ ಮಾಡೋಣ ಅನ್ನುತ್ತಾ ತನ್ನ ಶರ್ಟ್ ಬಿಚ್ಚಿ ಪಕ್ಕಕ್ಕೆ ಎಸ್ದ. ನೋ ವೇ, ನಾನು ಒಪ್ಪಲ್ಲ, ನನ್ನ ಕೈಗಳು ಕಣ್ಣುಗಳು ಚೆನ್ನಾಗಿವೆ, ಮುಂಚೆ ನಾನು ಮಾಡಿ ಬರ್ತೀನಿ ಆಮೇಲೆ ನೀನು ಮಾಡು ಅಂತಿದ್ದ ಆರಾಧ್ಯಳ ಮಾತನ್ನು ಕೇಳಿಸ್ಕೊಳ್ದೆ ಶವರ್ ಆನ್ ಮಾಡ್ದ ಅಧಿರಾಜ್. ಒಂದೇ ಬಾರಿಗೆ ಚಳಿ ನೀರು ಮೇಲೆ ಬಿದ್ದಿದ್ದರಿಂದ ತೇವವಾಗಿ ಮುದ್ದೆ ಆದ್ಲು. ನಿಜಕ್ಕೂ ಇದೆಲ್ಲ ನೀನು ಬೇಕಂತಾನೆ ಮಾಡ್ತಿದ್ಯಾ ತಾನೇ,
ಇವತ್ತು ಮಾಡಿದ್ದಕ್ಕೆ ಪನಿಷ್ಮೆಂಟ್ ಅಂತ ಅರ್ಥ ಆಯಿತು, ಪ್ಲೀಸ್ ಇನ್ನೊಂದು ಬಾರಿ ಮಾಡಲ್ಲ, ಹೊರಗೆ ಹೋಗಿ ಅಂತ ಅಳು ಮುಖದಿಂದ ಕೇಳ್ತಿದ್ದು ಆರ್ಯ ಅತ್ತಳ ಕಡೆ ನೋಡ್ತಾ, ಇಬ್ಬರು ಸೇರಿ ಸ್ನಾನ ಮಾಡೋಣ, ಸೇವ್ ವಾಟರ್ ಅಂತ ಓದಿಲ್ವಾ ಅಂತ ಹೇಳ್ದ ಅಧಿರಾಜ್. ಆ ಸೇವಿಂಗ್ ಏನೋ ಇಲ್ಲೇ ಮಾಡಬೇಕಾ ಅಂತ ರೋಷದಿಂದ ಕೇಳಿದ್ಲು ಆರಾಧ್ಯ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲದರಲ್ಲಿ ಯೂಸ್ ಮಾಡಬಹುದು ಅನ್ನುತ್ತಾ ಅವಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಒಂದೇ ಬಾರಿ ಡ್ರೆಸ್ ಜಿಪ್ ಎಳೆದ. ಅದ್ರ ಜೊತೆ ಜಾರು ಹೋಗ್ತಿದ್ದ ಪ್ರಾಕನ್ನು ಗಟ್ಟಿಯಾಗಿಡಿದು ಅಧಿರಾಜ್ ಅವ್ರ ಕಡೆ ನಾಚಿಕೆಯಿಂದ ನೋಡ್ತಾ, ಪ್ಲೀಸ್ ಪ್ಲೀಸ್ ನಿಜವಾಗಿಯೂ ನಿನ್ನ ಮುಂದೆ ಹಾಗೆ ಪ್ರ್ಯಾಂಕ್ ಮಾಡಲ್ಲ, ಆದರೂ ಬುದ್ಧಿ ಇರೋ ನೀನಾದರೂ ನಿಮ್ಮ ಮುಂದೆ ಬಿಕ್ಕಿನ ಚೇಷ್ಟೆ ಮಾಡ್ತಾನ, ಡೆವಿಲ್ ಅವರೇ ಪ್ಲೀಸ್ ಅಂತ ಇನ್ನೋಸೆಂಟ್ ಫೇಸ್ ಇಟ್ಲು. ಹಾಂ, ನಾಯಿ ಬಾಲ ಡೊಂಕು ಅಂತ ನಿನ್ನ ನೋಡಿ ಅಂದ್ರೇನೋ, ಲಾಸ್ಟ್ ಆ್ಯಂಡ್ ಫೈನಲ್ ಚಾನ್ಸ್, ಇನ್ನೊಂದು ಬಾರಿ ವೇಷ ಹಾಕ್ತೆ ಅಂದ್ಕೋ, ಹೀಗೆ ಬಿಡೋದಿಲ್ಲ, ನಿಜವಾಗ್ಲೂ ಸ್ನಾನ ಮಾಡಿಸೇ ಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾ ಆರಾಧ್ಯಾಳ ತುಟಿ ಗಟ್ಟಿಯಾಗಿ ಕಿಸ್ ಮಾಡಿ ಸಣ್ಣದಾಗಿ ಬೈಟ್ ಮಾಡಿ ಹೊರಗೆ ಹೊರಟೋದ. ಅವನು ಹೊರಗೆ ಹೋಗ್ತಿದ್ದಂತೆ ಲಿಪ್ಸ್ ನೋಡಿಕೊಂಡು ಆರಾಧ್ಯ, ಯಪ್ಪ ಗೂಬೆ, ಆ ವ್ಯಾಂಪೈರ್ ಬುಕ್ನಲ್ಲಿ ಇದ್ದ ಹಾಗೆ ನನ್ನ ರಕ್ತ ಕುಡಿದ್ರೇ ನನಗೆ ಶಾಂತಿ ಇರೋದು ಅಂದ್ಕೊಳ್ತೀನಿ ಅಂತ ಬೈದ್ಕೊಳ್ತಾ ಬಾತ್ ಮಾಡಿ ಹೊರಗೆ ಬಂದಳು ಆರಾಧ್ಯ. ಅವಳು ಬರ್ತಿದ್ದಂತೆ ವಾಶ್ರೂಮ್ಗೆ ಹೋದ ಅಧಿರಾಜ್ ವರ್ಮನನ್ನು ಮರಳಿ ಮೊಬೈಲ್ ತೆಗೆದು ಆಡೋದು ಸ್ಟಾರ್ಟ್ ಮಾಡಿದ್ಲು. ಆಡ್ತಾ ಆಡ್ತಾ ಇನ್ವಾಲ್ವ್ ಆಗೋಗೋದು ಆರಾಧ್ಯಳ ಕೈಯಿಂದ ಮೊಬೈಲ್ ಕಿತ್ಕೊಂಡು, ನಿಜಕ್ಕೂ ಯಾವಾಗ ನೋಡಿದ್ರು ಗೇಮ್ಸ್ ಆಡ್ತಾನೇ ಇರ್ತೀಯಾ, ಮಲ್ಕೋ ಅಂತ ಗದರ್ದ ಅಧಿರಾಜ್. ನಂಗೆ ನಿದ್ರೆ ಬರ್ತಿಲ್ಲ, ಸ್ವಲ್ಪ ಸಮಯ ಆಡ್ಕೊಳ್ತೀನಿ ಪ್ಲೀಸ್ ಅಂತ ಮುದ್ದಾಗಿ ಮುಖ ಇಟ್ಟು ಆರಾಧ್ಯ ಕೆಳತುಟಿ ಕಡಿತಾ, ಬೇಬಿ 3 months ಪ್ರಾಮಿಸ್ ಬ್ರೇಕ್ ಮಾಡಿದ್ರೆ ಹೇಗಿರುತ್ತೆ ಅಂತೀಯಾ ಅಂತ ಹಸ್ಕಿ ವಾಯ್ಸ್ನಲ್ಲಿ ಕೇಳ್ತಾ ಕಣ್ಣು ಹೊಡೆದ. ತುಂಬ ಚಂಡಾಲವಾಗಿರುತ್ತೆ, ಭೂಮಿ ದುಂಡಗಿದೆ ಅಂದ ಹಾಗೆ ಏನೇ ಮಾಡಿದ್ರು ಹೋಗಿ ಅಲ್ಲೇ ನಿಲ್ತೀರಿ ನನ್ನ ಕರ್ಮ ಅಂತ ತಲೆ ಚಚ್ಕೊಳ್ತಾ ಮುಸುಕ್ ಹಾಕ್ಕೊಂಡ್ಳು. ಅವಳು ಫೇಸ್ ಎಕ್ಸ್ಪ್ರೆಷನ್ಸ್ಗೆ ನಗ್ತಾ ಗಟ್ಟಿಯಾಗಿ ಅವಳನ್ನ ಹಗ್ ಮಾಡ್ಕೊಂಡು ಮಲಗ್ದ ಅಧಿರಾಜ್. ಮರುದಿನ ಕಾಲೇಜ್ನಲ್ಲಿ ಕಾವ್ಯ ಜೊತೆ ಬ್ಯುಸಿಯಾಗಿದ್ದ ಆರಾಧ್ಯಳ ಮೊಬೈಲ್ ರಿಂಗ್ ಆಯಿತು. ಡಿಸ್ಪ್ಲೇನಲ್ಲಿ ಕಾಣಿಸ್ತಿದ್ದ ಕೃಷ್ಣನ ನಂಬರ್ ನೋಡಿ ಫಾಸ್ಟಾಗಿ ಹೊರಗೆ ಬಂದು ಕಾಲ್ ಅಟೆಂಡ್ ಮಾಡಿ, ಹೆಲೋಪ್ಪ, ಏನು ಈ ಟೈಮ್ನಲ್ಲಿ ಕಾಲ್ ಮಾಡಿದ್ಯಾ, ಎಲ್ಲ ಚೆನ್ನಾಗಿದೆಯಲ್ವಾ ಅಂತ ಕಂಗಾಲಾಗಿ ಕೇಳಿದ್ಲು. ಕಾಲ್ ಲಿಫ್ಟ್ ಮಾಡಿದೆ ಅಲ್ವಾ, ಕೋಪದಿಂದ ಇದೆಯಾ ತಾನೇ, ಮಾತಾಡಲ್ವೇನೋ ಅಂತ ಅಂದ್ಕೊಂಡೆ ಅಂದ ಕೃಷ್ಣ. ಎಷ್ಟೇ ಕೋಪ ಇದ್ರೂ ತಂದೆ ಜೊತೆ ಮಾತಾಡದೇ ಇರೋ ಅಷ್ಟಾಗಿ ನಾನು ಬೆಳೆದಿಲ್ಲ ಬಿಡು ಅಂತ ಅಂದ್ಲು ಆರಾಧ್ಯ. ಸರಿ, ನೀನಿನ್ನು ಅಧಿರಾಜ್ ವರ್ಮ ಪ್ಯಾಲೇಸ್ನಲ್ಲಿದೆಯಾ ಅಂತ ಕೇಳಿದ ಕೃಷ್ಣ ಜೊತೆ. ಅಲ್ಲಿರದೆ ಇನ್ನೆಲ್ಲಿರ್ತೀನಿ ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ಅಧಿರಾಜ್ ವರ್ಮ ನಿನ್ನನ್ನು ಹೇಗೆ ನೋಡ್ಕೊಳ್ತಿದ್ದಾನೆ, ಇವಾಗಲೂ ನಿನ್ನ ಮದುವೆಯನ್ನು ನಾನು ಒಪ್ಕೊಳ್ಳೋದಕ್ಕಾಗ್ತಿಲ್ಲ ಅಂತ ಬೇಸರದಿಂದ ಅಂದ ಕೃಷ್ಣ. ಡೋಂಟ್ ವರಿ ಅಪ್ಪ, ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ಆನ್ಸರ್ ಮಾಡಿದ್ಲು ಆರಾಧ್ಯ. ನನ್ನ ಹತ್ರ ಹೈಡ್ ಮಾಡಿ ನೀನು ತುಂಬ ತಪ್ಪು ಮಾಡಿದೆ ಆರಾಧ್ಯ, ನಿನ್ನಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಿನ್ನ ಮೊಂಡತನದಿಂದ ಎಲ್ಲ ಇಂಥ ಕೆಲಸಗಳನ್ನೇ ಮಾಡ್ತೀಯಾ ಅಂತ ಅಂತಿದ್ದ ಕೃಷ್ಣನ ಮಾತುಗಳಿಗೆ ಕೋಪ ಬಂದು ಆರಾಧ್ಯ, ನಿಜಕ್ಕೂ ಇದೆಲ್ಲ ನನ್ನ ತಪ್ಪೆ, ಒಂದು ತಂದೆಯಾಗಿ ನೀವು ಪ್ರತಿ ತಿಂಗಳು ನನ್ನ ಓದು ಆದರೆ ಏನು ಈ ಥರ ಖರ್ಚುಗಳಿಗಾದರೆ ಏನು ಇಷ್ಟರವರೆಗೆ ಎಷ್ಟು ಖರ್ಚು ಮಾಡಿದಿರಿ ಹೇಳಬಲ್ಲಿರಾ ಅಂತ ಕೋಪದಿಂದ ಕೇಳಿದ್ಲು. ನನಗಂತೂ ಕಂಪ್ನಿ ಜವಾಬ್ದಾರಿಗಳು ತುಂಬ ಇವೆ, ಒಬ್ಬನೇ ಹೇಗೆ ಮಾಡ್ಕೊಳ್ಳೋದು ಅಂತ ಅಸಹನೆಯಿಂದ ಕಿರಿಕಿರಿಯಾಗಿ ಅಂದ ಕೃಷ್ಣ. ಓಹೋ ಹಾಗ, ಇಷ್ಟರ ತನಕ ನಾನು ನನ್ನ ಮೆರಿಟ್ನಿಂದ ಬಂದ ಸ್ಕಾಲರ್ಶಿಪ್ನ ಬದುಕಿದ್ದೇ ಹೆಚ್ಚು, ನನ್ನ ಖರ್ಚುಗಳಿಗೆ ನಾನೇ ಅರ್ನ್ ಮಾಡ್ಕೊಳ್ತಿದ್ದೆ, ಈ ಆನ್ಸರ್ ಸಾಕು, ಹ್ಯಾಪಿಯಾಗಿ ನಿಮ್ಮ ಹೆಂಡತಿ ಮಗಳ ಜೊತೆ ಇರಿ, ಆ ಮಗಳನ್ನ ಹತ್ತಿರ ಇದ್ದು ನೋಡ್ಕೊಳ್ಳಿ, ನೀವು ಬದಲಾಗಲ್ಲ, ನಿಮ್ಮ ತಪ್ಪುಗಳು ನಿಮ್ಗೆ ಯಾವತ್ತಿಗೂ ತಿಳಿಯಲ್ಲ ಅಂತ ಕೋಪದಿಂದ ಕಾಲ್ ಕಟ್ ಮಾಡಿದ್ಲು. ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಅಂದ್ಕೊಳ್ಳೋದು ಕೂಡ ನನ್ನ ಮೂರ್ಖತನ ಅನ್ನೋಂಥ ಕಣ್ಣೀರು ಒರೆಸ್ಕೊಳ್ತಾ ಕ್ಲಾಸ್ಗೆ ಹೊರಟು ಹೋದ್ಲು. ಕಾಲ್ ಕಟ್ಟಾದ ನಂತರ ಆರಾಧ್ಯಳ ಮಾತುಗಳನ್ನ ನೆನಪಿಸ್ಕೊಳ್ತಾ ಭಾರವಾದ ಹೃದಯದೊಂದಿಗೆ ಹಾಗೆ ರೂಮ್ನಲ್ಲಿ ಉಳಿದು ಹೋದ ಕೃಷ್ಣ. ಅವನಿಗೆ ತಾನೆಲ್ಲಿ ತಪ್ಪು ಮಾಡಿದೆ ಅಂತ ಅರ್ಥ ಆಗ್ತಿಲ್ಲ, ಆದರೆ ಆರಾಧ್ಯ ಮಾತ್ರ ತನಗೆ ಸಿಗದಷ್ಟು ದೂರ ಹೊರಟು ಹೋಗಿದ್ದಾಳೆ ಅಂತ ಮಾತ್ರ ಅರ್ಥ ಆಯಿತು. ನನ್ನ ಅತಿ ದೊಡ್ಡ ಫೇಲ್ಯೂರ್ ನನ್ನ ಫ್ಯಾಮಿಲಿ ಒಂದೇ, ಒಬ್ಬ ತಂದೆಯಾಗಿ ನನ್ನ ಮಗಳನ್ನು ಬೆಳೆಸೋದ್ರಲ್ಲಿ ನಾನು ಸೋತು ಹೋದೆ ಅಂತ ಬೇಸರ ಪಡ್ತಾ ಕೃಷ್ಣ ಸ್ವಲ್ಪ ಸಮಯಕ್ಕೆ ಯಾವುದೋ ನಿರ್ಧಾರಕ್ಕೆ ಬಂದಂತೆ ಮಲ್ಲೇಶ್ವರಿಗೆ ಕಾಲ್ ಮಾಡಿ ವರ್ಕ್ ಫಿನಿಷ್ ಮಾಡು, ಮನೆಗೆ ಹೊರಟೋಗೋಣ ಅಂತ ಹೇಳಿ ಕಾಲ್ ಕಟ್ ಮಾಡಲ್ಲೇ ವೆಯ್ಟ್ ಮಾಡ್ದ. ಅವಳು ಬರ್ತಿದ್ದಂತೆ ಅಲ್ಲಿಂದ ಕರ್ಕೊಂಡು ಮನೆಗೆ ಹೊರಟು ಹೋದ ಕೃಷ್ಣ. ದಾರಿಯುದ್ದಕ್ಕೂ ದಿಗಿಲಾಗಿರೋ ಗಂಡನ್ನ ನೋಡಿ, ಏನಾದರೂ ಪ್ರಾಬ್ಲಮ್ ಇದೆಯಾ, ಯಾಕಷ್ಟೊಂದು ಡಲ್ಲಾಗಿದ್ದೀರಿ ಅಂತ ಕೇಳಿದ್ಲು ಮಲ್ಲೇಶ್ವರಿ. ಮನೆಗೆ ಹೋದ್ಮೇಲೆ ಮಾತಾಡೋಣ ಅಂತ ಮಾತುಗಳನ್ನ ಕಂಟಿನ್ಯೂ ಮಾಡಲಿಲ್ಲ ಕೃಷ್ಣ. ಅವನ ಬಿಹೇವಿಯರ್ ತನ್ನಲ್ಲಿ ಏನೇನೋ ಅನುಮಾನಗಳನ್ನ ಹುಟ್ಟು ಹಾಕ್ತಿದ್ರೆ ಮನೆಗೆ ಹೋಗೋವರೆಗೂ ಕಷ್ಟವಾಗಿ ಸ್ಪೆಂಡ್ ಮಾಡಿದ್ಲು ಮಲ್ಲೇಶ್ವರಿ. ಕಾರ್ ಹಿಡಿದು ಒಳಗಡೆ ಎಂಟರ್ ಆಗ್ತಿದ್ದಂತೆ, ನಿನ್ನ ಜೊತೆ ಮಾತಾಡೋ ಕೆಲಸ ಇದೆ, ಸ್ಟಡಿ ರೂಮ್ನಲ್ಲಿ ಇರ್ತೀನಿ, ಅಲ್ಲಿಗೆ ಬಂದುಬಿಡು ಅಂತ ಹೇಳಿ ಫಾಸ್ಟಾಗಿ ಅಲ್ಲಿಗೆ ಹೊರಟೋದ ಕೃಷ್ಣ. ಆ ಮಾತುಗಳಿಗೆ ಯಾಕೋ ಮಲ್ಲೇಶ್ವರಿ ಹೃದಯ ದಡ ದಡ ಅಂತಿದೆ. ನಿಜಕ್ಕೂ ನೀನೇ ಹೇಳಬೇಕು ಅಂದ್ಕೊಂಡಿದ್ದಾನೆ ಅನ್ನೋ ಭಯವಾಗಿ ಸ್ಟಡಿ ರೂಮ್ಗೆ ಹೋದ ಮಲ್ಲೇಶ್ವರಿಗೆ ಕಾರ್ನರ್ನಲ್ಲಿರೋ ವಿಂಡೋದಿಂದ ಸೀರಿಯಸ್ ಆಗಿ ಹೊರಗೆ ನೋಡ್ತಾ ಕಾಣಿಸ್ತಾ ಕೃಷ್ಣ. ಹೇಳಿ, ಯಾವುದ್ರ ಬಗ್ಗೆ ಮಾತಾಡಬೇಕು, ಕಂಪ್ನೀಲಿ ಏನಾದರೂ ಇಶ್ಯೂನಾ ಅಂತ ಕೇಳಿದ ಮಲ್ಲೇಶ್ವರಿ ಜೊತೆ. ಕಂಪ್ನಿಯಲ್ಲಿ ಪ್ರಾಬ್ಲಮ್ ಆದರೆ ಅಲ್ಲೇ ಮಾತಾಡ್ತಿದ್ದೆ ತಾನೇ
ಅಂತ ಸ್ಪಷ್ಟವಾಗಿ ಹೇಳ್ದ ಕೃಷ್ಣ. ಮತ್ತೇನಾಯಿತು, ಯಾವುದ್ರ ಬಗ್ಗೆ ಇಷ್ಟೊಂದು ಆಲೋಚಿಸ್ತಿದ್ದೀರಿ ನೀವು ಅಂತ ಪ್ರಶ್ನಾರ್ಥಕವಾಗಿ ನೋಡಿದ್ಲು. ಇಷ್ಟು ವರ್ಷಗಳಿಂದ ಈ ಕುಟುಂಬಕ್ಕಾಗಿ ನೀನು ತುಂಬ ಮಾಡಿದೆ, ಆದರೆ ಆರಾಧ್ಯ ವಿಷಯ ಮಾತ್ರ ಪಕ್ಕಕ್ಕಿಟ್ಟುಬಿಟ್ಟೆ. ನನ್ನ ಮೊದಲನೇ ಹೆಂಡತಿ ತೀರು ಹೋಗೋ ಟೈಮ್ಗೆ ನಾನು ಬಿಸ್ನೆಸ್ಸಲ್ಲಿ ಬ್ಯುಸಿ ಆಗಿದ್ದರಿಂದ ಅವಳನ್ನ ತುಂಬ ನಿರ್ಲಕ್ಷ್ಯ ಮಾಡಿದೆ. ಆ ತಪ್ಪನ್ನು ಇವಾಗ ಸರಿಪಡಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ಅಂದ ಕೃಷ್ಣ ಹೇಳಿದ ಮಾತುಗಳಿಗೆ ಶಾಕ್ ಆದ್ಲು ಮಲ್ಲೇಶ್ವರಿ. ಆರಾಧ್ಯವರ್ಮ ತೀರು ಹೋಗೋ ಟೈಮ್ ನಾನು ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಇನ್ವಾಲ್ವ್ ಆಗೋಗಿದ್ದೆ. ಇಷ್ಟು ಸಮಯ ನನ್ನ ವ್ಯಾಪಾರ, ನನ್ನ ಸಾಲಗಳು ತಪ್ಪಿ ಅದರಿಂದ ಏನೂ ಲೆಕ್ಕಿಸಲಿಲ್ಲ. ಆದ್ದರಿಂದ ಆರಾಧ್ಯಗೆ ತಂದೆ ತಾಯಿ ಇಬ್ಬರ ಪ್ರೀತಿ ಒಂದೇ ಬಾರಿಗೆ ದೂರ ಆಯಿತು. ಇವಾಗಾದರೂ ಪರಿಸ್ಥಿತಿ ಸರಿಪಡಿಸ್ಕೊಳ್ಬೇಕು ಅಂದ್ಕೊಳ್ತಿದ್ದೀನಿ ಅಂದ. ಸರಿ, ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಡೌಟಾಗಿ ನೋಡಿದ್ಲು ಮಲ್ಲೇಶ್ವರಿ. ನಾವು ಡಿವೋರ್ಸ್ ತೊಗೊಳ್ಳೋಣ ಅಂತ ಬಾಂಬ್ ಸಿಡಿಸ್ತಾ ಕೃಷ್ಣ. ನಿಜಕ್ಕೂ ನೀವೇನು ಮಾತಾಡ್ತಿದ್ದೀರೋ, ನಿಮ್ಗೆ ಅರ್ಥ ಆಗ್ತಿದೆಯಾ ಅಂತ ಡೌಟಾಗಿ ಅವನ ಕಡೆ ನೋಡಿದ್ಲು ಮಲ್ಲೇಶ್ವರಿ. ಹೌದು, ನಾನು ನಿಜಾನೇ ಹೇಳ್ತಿದ್ದೀನಿ ಅಂತ ಹೇಳ್ದ ಕೃಷ್ಣ. ನಾನು ಡಿವೋರ್ಸ್ ತೊಗೊಳ್ಳೋಣ, ಅದಕ್ಕೆ ನಿನಗೆ ಏನು ಬೇಕೋ ಅದನ್ನು ಕೊಡ್ತೀನಿ. ನಿಜಕ್ಕೂ ಕೃಷ್ಣ ಹೀಗೆ ಮಾತಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ ಮಲ್ಲೇಶ್ವರಿಗೆ ಏಟು ಬಿತ್ತು. ಇವಾಗ ನನ್ನನ್ನು ಬಿಟ್ಬಿಟ್ರೆ ನನ್ನ ಮಗಳ ಪರಿಸ್ಥಿತಿ ಏನು, ಜೀವನ ಪೂರ್ತಿ ಯಾರೇ ಬರೇ ಬದುಕೋದು ತಾನೇ ಅಂತ ಅಂದ್ಕೊಳ್ತಾ ಕಂಗಾಲಾಗಿ ಕೃಷ್ಣನ ಕಡೆ ನೋಡ್ತಾ, ಪ್ಲೀಸ್ ನೀವು ಅಷ್ಟು ದೊಡ್ಡ ನಿರ್ಧಾರ ತೊಗೋಬೇಡಿ. ನನಗೆ ಆರಾಧ್ಯಾಗ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ನಿಮಗೆ ಅನುಮಾನವಾಗಿ ಇದ್ದರೆ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಇಷ್ಟು ವರ್ಷಗಳಾದರೂ ಸರಿ ನಿಮ್ಮ ಮೇಲೆ ನನಗಿರೋ ಪ್ರೀತಿ ಅಣುವಷ್ಟು ಕೂಡ ಕಡಿಮೆ ಆಗಿಲ್ಲ. ಏನೋ ನಡೆದಿದೆ ಅಂತ ನೀವು ನನಗೆ ಡಿವೋರ್ಸ್ ಕೊಡೋದು ಸರಿಯಲ್ಲ. ನಾನು ನಿಮ್ಮನ್ನು ಬಿಟ್ಟಿರೋದಕ್ಕಾಗಲ್ಲ ಅಂತ ಅಳುತ್ತಾ ಹಿಂದಿನಿಂದ ಕೃಷ್ಣನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ನಾನು ಅಂದದ್ದು ಆ ಉದ್ದೇಶದಿಂದ ಅಲ್ಲ, ನಿಜಕ್ಕೂ ನಾನು ಈ ಮದುವೆ ಮಾಡ್ಕೊಳ್ಳದೆ ಇರಬೇಕಿತ್ತು ಅಂದ ಕೃಷ್ಣ ಜೊತೆ. ಆರಾಧ್ಯ ವಿಷಯದಲ್ಲಿ ತಪ್ಪು ನನ್ನದೇ. ಈ ವಿಷಯ ಸಾಲ್ವ್ ಮಾಡೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಆದರೆ ಇನ್ನೊಂದು ಬಾರಿ ಡಿವೋರ್ಸ್ ಅನ್ನೋ ಮಾತು ಬರೋದಕ್ಕೆ ಬಿಡಬೇಡಿ ಪ್ಲೀಸ್, ನಾನು ತಡ್ಕೊಳ್ಳೋದಕ್ಕಾಗಲ್ಲ ಅಂದ್ಲು. ಪ್ಯಾಲೇಸ್ಗೆ ರೀಚ್ ಆದ ಆರಾಧ್ಯ ನೇರವಾಗಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಕೆಳಗೆ ಬರೋ ಅಷ್ಟರಲ್ಲಿ ಏನು ಗಾಯಗಳಿವೆ ಜಾಗ್ರತೆಯಾಗಿ ನಾನು ನೋಡ್ಕೊಳ್ತೀನಿ ಅಂತ ಕಾಲ್ನಲ್ಲಿ ಯಾರ ಜೊತೆಯೋ ಸುಮಿತ್ ಮಾತಾಡ್ತಿದ್ದ ಮಾತುಗಳು ಕೇಳಿಸಿದ್ವು. ಮುಂದುವರೆದ ಕಥೆಯನ್ನು ಪ್ರತಿಲಿಪಿಯಲ್ಲಿ ಮುಂಚಿತವಾಗಿ ಅಪ್ಲೋಡ್ ಆಗಿರುತ್ತೆ, ಅಲ್ಲಿ ಹೋಗಿ ಫಾಲೋ ಮಾಡೋದ್ರ ಮೂಲಕ ಕಥೆಯನ್ನು ಓದಿ. ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ನೀಡಿರ್ತೀನಿ. ಹಾಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋವನ್ನು ನೋಡಿ. ಥ್ಯಾಂಕ್ ಯು.